ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಬೇಸಿಗೆ ಅಲ್ರಿ, ಎಲ್ಲರೂ ಹಪ್ಪಳ ಸಂಡಿಗೆ ಮಾಡ್ತಿರ್ತೀರಿ. ನಾನು ಇವತ್ತೊಂದು ಹಪ್ಪಳ ಮಾಡಿದ್ರೆ ಮಾಡಾಕತ್ತಿದ್ದೆ, ಹಿಂಗಾಗಿ ನಿಮಗೂ ತೋರಿಸ್ತೀನಿ ರೀ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗ ನೀವೇ ನೋಡ್ಬೋದ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ. ಈಗ ನಾನು 2 ಕಪ್ ನೀರು ಹಾಕೋತೀನಿ ನೋಡ್ರಿ. ಇವು ನೀರು ಬಿಸಿ ಆಗಲ್ರಿ. ಬ್ಯಾಸಿಗೆ ಬಂತಂದ್ರೆ ಬಿಸಿಲು ಚಲೋ ಇರ್ತೈತಿ ಅಂತೇಳಿ ಎಲ್ಲಾರ ಮಳಗಿ ಮ್ಯಾಗೂ ಹಪ್ಪಳ ಸಂಡಿಗೆ ಮಾಡ್ತಾ ಹಾಕ್ತಿರ್ತಾರ್ರಿ. ನಾನು ಹಪ್ಪಳಗಳು ಮಾಡಾಕತ್ತಿದ್ದೆ ರೀ, ನಿಮಗೂ ತೋರಿಸಿದ್ರಾಯ್ತು ಅಂತೇಳಿ ತೋರ್ಸಾಕತ್ತೀನಿ. ನಾ ಯಾವ ಹಪ್ಪಳ ಮಾಡಾಕತ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ನಾ ಈಗ 2 ಕಪ್ ನೀರು ಹಾಕಿನ್ರಿ, ನೀರು ಕಾಯಕ್ಕೆ ಬಿಟ್ಟಿನ್ರಿ. ಈಗ ನೀರು ಕಾಯ್ದಾವು ನಾವು ಉಪ್ಪು ಹಾಕ್ಕೊಂತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನ ಹಾಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಹಪ್ಪಳ ಖಾರ ಹಾಕೋತೀನಿ ರೀ. ಸ್ವಲ್ಪ ಅಜ್ ಖಾರದ ಪುಡಿ ಹಾಕೋತೀನಿ ರೀ. ನೀವು ಚಿಲ್ಲಿ ಫ್ಲೆಕ್ಸ್ ಇದ್ರೆ ಹಾಕೋಬೋದು, ಇಲ್ಲ ಅಜ್ ಖಾರದ ಪುಡಿ ಹಾಕೊಂಡ್ರೆ ನಡಿತೈತ್ರಿ. ಇಲ್ಲ ಬೇಡಪ್ಪ ಅಂದ್ರೆ ಎಲ್ಲ ಸ್ಕಿಪ್ ಮಾಡ್ಬೋದು ರೀ. ಖಾರ ಬೇಡ ಅಂದ್ರೆ ಸ್ಕಿಪ್ಪು ಮಾಡ್ಬೋದು ರೀ. ಈಗ ನೋಡ್ರಿ ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ನಾನು 1 ಕಪ್ ರಾಗಿ ಹಿಟ್ಟು ತೊಗೊಂಡಿನ್ರಿ, ಅದು ಹಾಕೋತೀನಿ ನೋಡ್ರಿ. ನೀವು ಯಾವ ಕಪ್ಲಿ ರಾಗಿ ಹಿಟ್ಟು ತೊಗೊಂಡಿರ್ತೀರಲ್ರಿ ಅದೇ ಕಪ್ಪಲೆ 2 ಕಪ್ ನೀರು ಹಾಕೋಬೇಕ್ರಿ. ಈಗ ಇದೇನು ನೀವು ಮುಟ್ಟಾಕೆ ಹೋಗ್ಬೇಡ್ರಿ, ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯಾಕೆ ಇಟ್ಬಿಡ್ರಿ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಲ್ರಿ ಇದು. ಈಗ ನಿಮಗೆ ಗೊತ್ತಾಗಿರ್ತೈತ್ರಿ ನಾ ಯಾವ ಹಪ್ಪಳ ಮಾಡಾಕತ್ತೀನಿ ಅಂತ ಹೇಳಿ. ನಾನು ರಾಗಿ ಹಿಟ್ಟು ಹಾಕೀನಿ. ಉತ್ತರ ಕರ್ನಾಟಕ ಸೈಡು ರಾಗಿ ಹಪ್ಪಳ ಯಾರು ಮಾಡಲ್ರಿ, ಹಾಗಾಗಿ ನಾನು ಡಿಫ್ರೆಂಟ್ ಆಗಿರ್ಲಿ ಅಂತೇಳಿ ಮಾಡಿ ತೋರ್ಸಾಕತ್ತೀನಿ ರೀ. ನೀವು ಅನುಕೂಲ ಆದ್ರೆ ಮಾಡ್ಕೋಬೋದ್ರಿ ನಿಮ್ಮ ಮನ್ಯಾಗ. ನಾನು ಸುಮಾರು ನಮ್ಮನೆ ಹಪ್ಪಳಗಳು ಮಾಡಿ ತೋರ್ಸೀನಿ ರೀ ಹೋದ ವರ್ಷನ ವಿಡಿಯೋದಾಗೂ. ಈ ವರ್ಷನೂ ಈಗ ನಿನ್ನೆ ರವಾ ಹಪ್ಪಳ ಮತ್ತು ಅಕ್ಕಿ ಹಪ್ಪಳ 2 ಮಾಡಿ ಹಾಕೀನಿ ರೀ. ನೀವು ಅದನ್ನು ನೋಡಿರಿ, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಈಗ ಇದನ್ನ ರಾಗಿ ಹಪ್ಪಳ ಮಾಡಾಕತ್ತೀನಿ. ನೀವು ಆರೋಗ್ಯಕ್ಕೂ ಒಳ್ಳೇದ್ರಿ, ರಾಗಿ ತಿನ್ಬೇಕು ಅಂತಾರ. ಹಾಗಾಗಿ ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಈಗ ನೋಡ್ರಿ ನಾ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡೇನ್ರಿ ರಾಗಿ ಹಿಟ್ಟ. ಈಗ ನೋಡ್ರಿ ಹಿಂಗೆ ಬೆಂದೈತಿ. ಈಗ ಇದು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೀವು ಅನ್ಬೋದು ಏನ್ರಿ ಇದು ಒಣ ಹಿಟ್ಟು ಹಂಗೆ ಐತೆಲ್ಲ ಅಂಥೇಳಿ. ಇದೆಲ್ಲ ಉಗಿದ ಮ್ಯಾಗೆ ಬೆಂದಿರ್ತೈತ್ರಿ, ಆದ್ರೂ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ರೀತಿ. ಅಂದ್ರೆ ಗಂಟಾಗಲ್ಲ ರೀ. ಇಲ್ಲ ನಾವು ಅವಾಗೆ ಹಾಕಿ ಮಾಡಕ್ಕೆ ಹೋದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ. ಈ ರೀತಿ ಮಾಡಿದ್ರೆ ಗಂಟಾಗಲ್ಲ ರೀ. ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನೋಡ್ರಿ ಒಂದು ಇಟ್ಟು ಗಂಟಾಗ್ಲಿಲ್ಲ ನೋಡ್ರಿ, ಎಷ್ಟು ಮಸ್ತಾಗಿ ಬಂತು. ಹಿಟ್ಟು ಕುದ್ದಿತ್ತಂದ್ರೆ ಗಂಟಾಗಲ್ಲ ರೀ. ನೋಡ್ರಿ ಈ ರಾಗಿ ಕಪ್ ಇರ್ತಾವಲ್ರಿ, ಹಾಗಾಗಿ ಕಪ್ ಕಾಣ್ತಾವ್ರಿ ಹಪ್ಪಳ. ಪರವಾಗಿಲ್ರಿ, ನಡೀತೈತೆ, ಆರೋಗ್ಯಕ್ಕೆ ಒಳ್ಳೇದಂತಾರೆ ರಾಗಿ. ನೀವು ರಾಗಿ ಹಪ್ಪಳನ ಮಾಡ್ಕೊಂಡು ತಿನ್ಬೋದ್ರಿ. ನೀವು ಪ್ರತಿ ವರ್ಷ ಮಾಡುವಾಗ ಅಕ್ಕಿ ಹಪ್ಪಳ ಮಾಡ್ತೀರಿ, ರವಾ ಹಪ್ಪಳ ಮಾಡ್ತೀರಿ, ಬೇರೆ ಬೇರೆ ವೆರೈಟಿ ಎಲ್ಲ ಮಾಡ್ತೀರಿ, ಉದ್ದಿನ ಹಪ್ಪಳ ಮಾಡ್ತಿರ್ತೀರಿ, ಎಲ್ಲ ಸುಮಾರು ನಮ್ಮನೆ ಹಪ್ಪಳಗಳು ಮಾಡಿರ್ತೀರಿ. ಈ ರಾಗಿ ಹಪ್ಪಳ ಮಾಡಿರಲ್ರಿ, ಹಾಗಾಗಿ ನೀವು ರಾಗಿ ಹಪ್ಪಳ ಮಾಡ್ಕೊಡ್ರಿ. ದಿನ ಒಂದೊಂಥರ ಬೇರೆ ಬೇರೆ ಫ್ರೈ ಮಾಡ್ಕೊಂಡು ತಿನ್ಬೋದ್ರಿ ನೀವು. ಹಾಗಾಗಿ ನಾನು ರಾಗಿ ಹಪ್ಪಳ ಮಾಡಿ ತೋರಿಸಿದ್ರೆ ಅಂತ ಹೇಳಿ ಮಾಡಾಕತ್ತೀನಿ. ನೋಡ್ರಿ ಹಿಟ್ಟು ಎಷ್ಟು ಮಸ್ತಾಗಿ ಬಂದೈತಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ. ನೋಡ್ರಿ ವಿಡಿಯೋದಾಗ ನಿಮಗೆ ಕಾಣಕತ್ತಿರ್ಬೇಕು, ಒಂದು ಸ್ವಲ್ಪ ಗಂಟಾಗಿಲ್ಲ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಈ ರೀತಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು. ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತ್ರಿ. ನೀವು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೇಕಾಗ್ತೈತ್ರಿ. ನೋಡ್ರಿ ಈಗ ಇದೊಂದು ಸ್ವಲ್ಪ ತಣ್ಣಗಾಗಲ್ರಿ. ತಣ್ಣಗಾದ ನಂತರ ನಾನು ನಿಮ್ಗೆ ಹಪ್ಪಳ ಮಾಡಿ ತೋರಿಸ್ತೇನೆ. ನೋಡ್ರಿ ನಾ ತಣ್ಣಗಾಕ್ಬಿಟ್ಟಿದ್ದೆ, ತಣ್ಣಗಾಗೈತೆ ನೋಡ್ರಿ. ನೋಡ್ರಿ ಈ ರೀತಿ ಕೈ ಮುಟ್ಟಾಕ್ ಬಂದ್ರೆ ಸಾಕ್ರಿ. ಈಗ ಇದು ಚಲೋ ಹೊತ್ನಾಗೆ ನಾದ್ಕೊಳಮ್ರಿ. ಇದು ಕೈ ಗಂಟಿಲ್ಲ ಅಂದ್ರೆ ಸಾಕ್ರಿ. ಈಗ ನೋಡ್ರಿ ಈ ರೀತಿ ಚಲೋ ಹೊತ್ನಾಗೆ ಕೈಲೇ ನಾದ್ಕೋಬೇಕು. ನೋಡ್ರಿ ಒಂದು ಇಟು ಗಂಟಿಲ್ಲ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ನೀವು 1 ಕಪ್ ಹಿಟ್ಟಿಗೆ ಕರೆಕ್ಟಾಗಿ 2 ಕಪ್ ನೀರು ತೊಗೊಂಡು ನೀರಾಗ ನೀರಾಗ ಹಿಟ್ಟು ಹಾಕಿ ಮುಚ್ಚಿಟ್ಬಿಟ್ರಂದ್ರೆ 5 ನಿಮಿಷ ಕುದೀತಂದ್ರೆ ಅದು ತಾನಾಗೆ ಬರ್ತೈತ್ರಿ. ಒಟ್ಟ ಗಂಟಾಗಲ್ಲ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ನೀವೇನಾರು ರಾಗಿ ಮುದ್ದೆ ಮಾಡ್ತಿದ್ರಂದ್ರೆ ನಿಮ್ಗೆ ಗೊತ್ತಿರ್ತೈತ್ರಿ ಗಂಟು ಬರಲಾರ್ದು. ಈಗ ನೋಡ್ರಿ ನಿಮ್ಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಳಿ ಮಾಡ್ಕೊರಿ. ನಾನು ಈಗ ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡ್ರಿ. ಇದೇ ರೀತಿ ನಾ ಒಂದು 4 ಉಳ್ಳಿ ಮಾಡಿ ಇಟ್ಕೋತೀನಿ ರೀ. ಹಪ್ಪಳ ಒತ್ತುದು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತ್ರಿ ಹೆಂಗೆ ಒತ್ತಬೇಕು ಅನ್ನೋದು. ನಾನು ಲಾಸ್ಟ್ ವಿಡಿಯೋದಾಗ ತೋರ್ಸೀನಿ ರೀ. 1 ಲೋಟಲ್ಲಿ ಒತ್ಬೋದು, ಬೆಲ್ಲುಣಿಗಿಲೇನು ಮಾಡ್ಬೋದು,
ಮಷೀನಲ್ಲಿನೂ ಮಾಡ್ಬೋದ್ರಿ. ನಾನೀಗ ಬರೀ ಮಷೀನಲ್ಲಿ ಮಾಡಿ ತೋರಿಸ್ತೀನಿ. ನಿಮ್ಮ ಮನೆ ಮಷೀನ್ ಇದ್ರೆ ಮಷೀನಲ್ಲೇ ಮಾಡ್ಕೊಡ್ರಿ. ಈ ಥರ ಮಷೀನ್ ಇಲ್ಲ ಅನ್ನೋದಾದ್ರೆ ನೀವು ಲೋಟಲ್ಲಾದ್ರೂ ಒತ್ಬೋದು, ಬೆಳ್ಳುಣಿಗೆಲ್ಲಾದ್ರೂ ಮಾಡ್ಕೊಬೋದ್ರಿ. ಈಗ ನಾನು ಇದಕ್ಕೆ ಒಂದು ಕವರ್ ಹಾಕೋತೀನಿ ನೋಡ್ರಿ. ಈಗ ನಾ ಕವರ್ ಹಾಕೊಂಡೇನ್ರಿ. ಈಗ ಇದ್ರ ಮ್ಯಾಗ ಒಂದು ಉಳಿ ಇಟ್ಟು ಒತ್ತೀನಿ ನೋಡ್ರಿ. ಈಗ ಮತ್ತೆ ವಾಪಸ್ ಅದೇ ಕವರ್ ಹಿಂಗೆ ಮುಚ್ತೀನಿ ನೋಡ್ರಿ. ಇಲ್ಲಿಗೆ ನೀವು ಸಪ್ರೇಟಾಗಿ 2 ಕವರ್ ಇದ್ರೂ ಇಟ್ಕೋಬೋದ್ರಿ. ಈ ರೀತಿ ಮಧ್ಯದಾಗ ಇಟ್ಕೋಬೇಕ್ರಿ ನೀವು. ಈಗ ಇದು ಕ್ಲೋಸ್ ಮಾಡಿ ಪ್ರೆಸ್ ಮಾಡೋಣ್ರಿ. ನೋಡ್ರಿ ಎಷ್ಟು ಮಸ್ತ್ ಹಪ್ಪಳ ಬಂದೈತಿ ನೋಡ್ರಿ. ಈಗ ಇದು ಒಯ್ದು ನಾನು ಅಲ್ಲಿ ಕವರ್ ಮೇಲೆ ಹಾಕೋತೀನಿ ರೀ. ನೋಡ್ರಿ ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ಈಗ ನೋಡ್ರಿ ನಾ ಈಗ ಒಂದು ಮಾಡಿ ಹಾಕೊಂಡೇನ್ರಿ. ಈಗ ಇನ್ನೂ ತಳ್ಳಗ್ ಬೇಕು ನಿಮಗೆ ಅನ್ನೋದಾದ್ರೆ ಇನ್ನೊಂದು ಥರ ತೋರಿಸ್ತೀನಿ ರೀ ನಿಮಗೆ. ಈಗ ನಾನು ಉಳ್ಳಿ ಇಟ್ಕೊಂಡಿನಿ. ಈಗ ಕವರ್ ಕ್ಲೋಸ್ ಮಾಡ್ಕೋತೀನಿ ನೋಡ್ರಿ. ಈಗ ಇದು ಮುಚ್ಚಳ ಮುಚ್ಚಿ ಒತ್ತೀನಿ ರೀ. ಈ ರೀತಿ ಒತ್ತಿ ಈಗ ನಿಮ್ಗೆ ಇನ್ನೂ ತಳ್ಳಗ್ ಬೇಕತ್ತಂದ್ರೆ ನೀವು ಇನ್ನೂ ಕೈಲೇ ಈ ರೀತಿ ಸಾಫ್ ಮಾಡ್ಕೋಬೋದ್ರಿ. ಈಗ ಇಲ್ಲಿ ಕವರಲ್ಲೇ ಇರ್ತೈತಲ್ರಿ, ಈ ರೀತಿ ಹಿಂಗೆ ಸಾಫ್ ಮಾಡ್ಕೋಬೋದು ನೋಡ್ರಿ. ಇನ್ನೂ ತಳ್ಳಗೆ ಬರ್ತೈತ್ರಿ ಅವಾಗ. ನೋಡ್ರಿ ಎಷ್ಟು ತಳ್ಳಗೆ ಬೇಕು ಅಷ್ಟು ತಳ್ಳಗೂ ಮಾಡ್ಕೋಬೋದ್ರಿ. ಕೈಲೇ ಆದರೂ ಮಾಡ್ಕೋಬೋದು, ಇಲ್ಲ ಬೆಳ್ಳುಣಿಗೆ ಲಟ್ಟಿಸಿದ್ರತ್ರ ಇನ್ನೂ ಒಳ್ಳೇದ್ರಿ. ಆದ್ರೆ ಕವರ್ ಹಾಕೊಂಡೆ ಲಟ್ಟಿಸ್ಬೇಕಾಗ್ತದ್ರಿ ಬೆಳ್ಳುಣಿಗೆಲೆನ. ಈಗ ನಾನು ಒಯ್ದು ಇಲ್ಲಿ ಹಾಕೋತೀನಿ ನೋಡ್ರಿ. ಕವರ್ ಸಮೇತ ತೊಗೊಂಬಂದಿನಿ ರೀ. ಈಗ ನೋಡ್ರಿ ನಾ ಕವರ್ ಸಮೇತನೇ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಇನ್ನೊಂದು ಸ್ವಲ್ಪ ನಾವು ತಳ್ಳಗೆ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಕೈಗೆ ಒಂದು ಸ್ವಲ್ಪ ಅಂಟ್ಕೊಳ್ಳೋದ್ರಿ. ನಾವು ಕೈ ಟಚ್ಚೇ ಮಾಡಂಗಿಲ್ಲ ರೀ ಅದಕ್ಕೆ. ನೋಡ್ರಿ ಎಷ್ಟು ಮಸ್ತಾಗಿ ಬರ್ತೈತೆ ನೋಡ್ರಿ ಹಪ್ಪಳ. ಈ ರೀತಿ ಕವರ್ ತೆಗೆದ್ರೆ ಮುಗೀತ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಒಂದಿನ ನೆರಳಾಗಿ ಒಣಗಿಸ್ತೀನಿ ರೀ, 2 ದಿನ ಬಿಸಿಲಿಗೆ ಒಣಗಿಸಿಟ್ರೆ ಹಪ್ಪಳ ಕರ್ಕೊಂಡು ತಿನ್ಬೋದು ರೀ. ಈಗ ನೋಡ್ರಿ ನಾ ಎಲ್ಲ ಹಪ್ಪಳಗಳು ಒತ್ಕೊಂಡಿನಿ. 1 ಕಪ್ ರಾಗಿ ಹಿಟ್ಟಿಂದ 20 ರಿಂದ 30 ಹಪ್ಪಳ ಆಗ್ಯಾವ ನೋಡ್ರಿ. ಇವತ್ತೊಂದಿನ ನೆರಳಾಗಿ ಒಣಗಲ್ರಿ, ಒಂದಿನ ಬಿಸಿಲಾಗಿ ಒಣಗಿಸ್ತೀನಿ. ಆಮೇಲೆ ನಿಮ್ಗೆ ಫ್ರೈ ಮಾಡಿ ತೋರಿಸ್ತೀನಿ ರೀ. ನೋಡ್ರಿ 1 ಕಪ್ ರಾಗಿ ಹಿಟ್ಟಿನಾಗ ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ಈಗ ನಾನು ನಿಮ್ಗೆ ಎಣ್ಣೆಗೆ ಹಾಕಿ ಕರೆದು ತೋರಿಸ್ತೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಇದಕ್ಕೆ ಕರಿಯಾಕ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಹಪ್ಪಳ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ನಾ ಈಗ ಹಪ್ಪಳ ಬಿಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಐತೆ ಹಪ್ಪಳ. ನೀವು ಈ ರೀತಿ ನಿಮ್ಮ ಮನ್ಯಾಗ ರಾಗಿ ಹಪ್ಪಳ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಚಲೋ ಹೊತ್ನಾಗ ಎಣ್ಣೆ ಕಾಯಿಸಿ ನೀವು ಹಪ್ಪಳ ಕರ್ಕೋಬೇಕಾಗ್ತೈತ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವೆ ಹಪ್ಪಳ. ಇದೇ ರೀತಿ ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಎಣ್ಣೆ ಫ್ರೈ ಮಾಡ್ಕೊಂಡು ತಿನ್ಬೋದ್ರಿ. ನೋಡ್ರಿ ನಾ ಒಂದಿಷ್ಟು ಕರ್ಕೊಂಡಿನಿ. ಎಷ್ಟು ಮಸ್ತಾಗಿ ಆಗ್ಯಾವ ನೋಡ್ರಿ. ಈಗ ನೋಡಕ್ಕೆ ಕಪ್ ಇರ್ಬೋದು, ಆದ್ರೆ ಟೇಸ್ಟು ಸಖತ್ತಾಗಿರ್ತಾವ್ರಿ. ಆರೋಗ್ಯಕ್ಕೂ ಒಳ್ಳೇದ್ರಿ. ನೀವು ಈ ರೀತಿ ರಾಗಿ ಹಪ್ಪಳ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ ನೀವು. ಇನ್ನೂ ಇಷ್ಟು ಉಳ್ದಾವ ನೋಡ್ರಿ. ನಾ ಅಷ್ಟು ಕರ್ದಿದ್ದೀನಿ, ಇನ್ನೂ ಇಷ್ಟಿದೆ ನೋಡ್ರಿ. 1 ಕಪ್ ರಾಗಿ ಹಿಟ್ಟಲ್ಲಿ ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ಈಗ ನಾವೊಂದು 3 ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವ ನೋಡ್ರಿ. ಎಷ್ಟು ಪಳ್ಳಾಗಿ ಬಂದಾವ ನೋಡ್ರಿ. ಸೇಮ್ ನಾವು ಅಕ್ಕಿ ಹಪ್ಪಳ ಏನು ಮಾಡ್ತೀವಲ್ರಿ ಅದೇ ರೀತಿ ಬಂದಾವ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಈ ರೀತಿ ರಾಗಿ ಹಪ್ಪಳ ಮಾಡೋದನ್ನ, ರಾಗಿ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.